ವಿರಾಮದ ನಂತರ ನ್ಯೂಸ್ ಎಟ್ 4ಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕ ಅಶೋಕ್ ನಾಯ್ಕ್ ಅವರು ನೀಡಿದ ರಾಜೀನಾಮೆಯನ್ನು ನಾವು ಒಪ್ಪುವುದಿಲ್ಲ. ವಾಸ್ತವವಾಗಿ ಅವರು ಅಧ್ಯಕ್ಷರೇ ಅಲ್ಲ. ಇದನ್ನೆಲ್ಲ ಬಿಟ್ಟು ಅವರು ಬಂಜಾರ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಹಾಗೂ ಸಮುದಾಯದಿಂದ ಸಂಗ್ರಹಿಸಿದ ಹಣದ ಲೆಕ್ಕ ಕೊಡಲಿ ಎಂದು ಸಮುದಾಯ ಪ್ರಮುಖರು ಆಗ್ರಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಸಂಘದ ಮಾಜಿ ಕಾರ್ಯದರ್ಶಿ ಶಶಿಕುಮಾರ್ ಅವರು, ಸಂಘದ ಸರ್ವ ಸದಸ್ಯರ ಸಭೆ ಕರೆಯುವುದಕ್ಕೆ ನ್ಯಾಯಾಲಯದಿಂದ ಸ್ಟೇ ತಂದು ಅವರೊಬ್ಬರೇ ಆಡಳಿತ ಮಾಡುತ್ತಿದ್ದಾರೆ. ತಮ್ಮೊಂದಿಗೆ 18 ಜನರ ಗುಂಪನ್ನ ಇಟ್ಕೊಂಡು ಅವರೀಗ ಗೋವಾ, ಬೆಂಗಳೂರು ಟೂರ್ ಮಾಡಿಸಿ ಮೆರೆಯುತ್ತಿದ್ದಾರೆ. ಅವರೀಗ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದಾಗಿ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದರೆ ತಾನೇ ರಾಜೀನಾಮೆ ಒಪ್ಪಿಕೊಳ್ಳೋದು. ಮೊದಲು ಅವರು ಸರ್ಕಾರದ ಅನುದಾನ 11 ಕೋಟಿ ರೂಪಾಯಿ ಹಾಗೂ ಸಮುದಾಯದಿಂದ ಸಂಗ್ರಹಿಸಿದ ಸುಮಾರು 4 ಕೋಟಿ ರೂಪಾಯಿ ಲೆಕ್ಕ ಕೊಡಲಿ ಅಂತ ಆಗ್ರಹಿಸಿದ್ದಾರೆ. ಸಮುದಾಯದ ಬಡವರಿಗಾಗಿ ಈ ಜಾಗದಲ್ಲಿ ಹಾಸ್ಟೆಲ್ ಇತ್ತು. ಶೈಕ್ಷಣಿಕ ಉದ್ದೇಶದಿಂದಲೇ ಈ ನಿವೇಶನವನ್ನ ಸರ್ಕಾರ ನೀಡಿತ್ತು. ಅದನ್ನ ಕೆಡವಿ ಕಲ್ಯಾಣ ಮಂದಿರ ಕಟ್ಟಿದ್ದಾರೆ. ಲಕ್ಷಗಟ್ಟಲೆ ಬಾಡಿಗೆ ಇದೆ. ಯಾವ ಬಡವರು ಅಲ್ಲಿ ಮಕ್ಕಳ ಮದುವೆ ಮಾಡೋಕೆ ಸಾಧ್ಯ ಆಗತ್ತೆ ಅಂತ ಪ್ರಶ್ನಿಸಿದ್ರು. ಇಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡ್ತೀವಿ ಅಂದ್ರು, ಎಲ್ಲಿ ಹೋಯ್ತು ಅಂತ ಕೇಳಿದ್ರು. ಮೊನ್ನೆ ನಿಮಗೆ ಮಾಧ್ಯಮದ ವಾರ್ತಾ ಇಲಾಖೆ ಮುಖಾಂತರ ನಿಮಗೆಲ್ಲರಿಗೂ ಸುದ್ದಿ ಮುಟ್ಟಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿ ನಿಮಗೆ ರಾಜೀನಾಮೆ ಪತ್ರವನ್ನು ಮಾಧ್ಯಮದವರಿಗೆ ಕಳಿಸ್ಯಾರೆ. ರಾಜೀನಾಮೆ ನೀವು ಅಧ್ಯಕ್ಷರೇ ಅಂತ ಹೇಳಿ ಇಡೀ ಸಮಾಜದವರೇ ನಿಮಗೆ ಒಪ್ಕೊಂಡಿಲ್ಲ. ಯಾಕೆಂದರೆ ನೀವು ನಿಯಮಬದ್ಧವಾಗಿ ಅಧ್ಯಕ್ಷರೇ ಆಗಿಲ್ಲ. ಸ್ವಯಂ ಘೋಷಿತವಾಗಿ ನಿಮ್ಮದೇ ಆದಂಥ ಒಂದು ಟೀಮನ್ನು ಮಾಡಿಕೊಂಡು ಸರ್ಕಾರಿ ವಸತಿ ಗೃಹದಲ್ಲಿ ನೀವು ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಸರ್ಕಾರ ಮತ್ತು ನಮ್ಮ ಸಮಾಜದ ಹಣವನ್ನು ವಂತಿಗೆಯನ್ನು ಪಡೆದು 16 ಕೋಟಿಯಲ್ಲಿ ನೀವು ಆ ಕಟ್ಟಡವನ್ನು ಕಟ್ಟಿದ್ದೀರ. ನಿಮಗೆ ನೈತಿಕತೆ ಇದ್ದಿದ್ರೆ, ನಿಮಗೆ ಈ ಸಮಾಜದ ಬಗ್ಗೆ ಗೌರವ ಇದ್ದಿದ್ರೆ, ನಿಮಗೆ ಕಾಳಜಿ ಇದ್ದಿದ್ರೆ, ಪಾರದರ್ಶಕವಾಗಿ ನಿಮಗೇನಾದರೂ ಆಡಳಿತ ಮಾಡುವಂಥ ವ್ಯವಸ್ಥೆ ಗೊತ್ತಿದ್ರೆ ನೀವು ಈ ಕಟ್ಟಡ ಆಗಿರುವಂಥ ಕಟ್ಟಡ ನಿರ್ಮಾಣಕ್ಕೆ ಆಗಿರುವಂಥ ಖರ್ಚು ವೆಚ್ಚದ ಲೆಕ್ಕವನ್ನು ನೀವು ನಯಾ ಪೈಸೆ, ಒಂದೊಂದು ಪೈಸೆದು ಕೂಡ ನೀವು ಸಮಾಜದವರಿಗೆ ಲೆಕ್ಕ ಕೊಡಬೇಕಿತ್ತು. ನೀವು ಇಲ್ಲಿವರೆಗೂ ಲೆಕ್ಕನೇ ಕೊಟ್ಟಿಲ್ಲ. ಈಗ ನಿಮಗೆ ಜಾರಿ ನಿರ್ದೇಶನಾಲಯ, ಆಮೇಲೆ ತೆರಿಗೆ ಇಲಾಖೆಯವರು, ಲೋಕಾಯುಕ್ತರದ್ದು ಮತ್ತು ಕೋರ್ಟಲ್ಲೂ ಕೂಡ ನೀವು ಕೇವಲ ಒಂದು ಜನರಲ್ ಬಾಡಿ ಕರೆಯೋದಕ್ಕೋಸ್ಕರ ನಿಮಗೆ ಸ್ಟೇ ಸಿಕ್ಕಿರೋದು. ನಿಮ್ಮ ಬಾಡಿ ಕೇವಲ ಒಂದು ಜನರಲ್ ಬಾಡಿ ಮಾಡೋದಕ್ಕೋಸ್ಕರ ನಿಮಗೆ ಹೈಕೋರ್ಟು ನಿಮಗೆ ಸ್ಟೇ ಕೊಟ್ಟಿರೋದು. ಅದನ್ನೇ ನೀವು ಎಂಜಾಯ್ಮೆಂಟ್ ಮಾಡಿಕೊಂಡು ನಮ್ಮ ಸಮಾಜದ ದುಡ್ಡು, ಸರ್ಕಾರ ಕೊಟ್ಟಿರೋಂಥ ದುಡ್ಡು, ಕೋಟ್ಯಾಂತರ ರೂಪಾಯಿಯನ್ನು ನೀವು ಭ್ರಷ್ಟಾಚಾರ ಮಾಡಿದ್ದೀರಾ. ನಿಮ್ಮ ರಾಜೀನಾಮೆಯನ್ನು ನಾವು ಒಪ್ಪಲ್ಲ. ಯಾಕೆ ಅಂದರೆ ನೀವು ನೈತಿಕತೆ ಇದ್ದರೆ ನಾಳೆನೇ ನಮ್ಮ ಮಾಧ್ಯಮದ ಸ್ನೇಹಿತರು ಇದೇ ಕಚೇರಿ ಒಳಗೆ ನಾವು ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀವಿ. ನೀವು ನಿಮ್ಮಲ್ಲಿರುವಂಥ ದಾಖಲೆಗಳನ್ನು ನೀವು ತೊಗೊಬನ್ನಿ. ಯಾವ್ಯಾವ ಹಂತಕ್ಕೆ ಎಷ್ಟೆಷ್ಟು ರೂಪಾಯಿ ಖರ್ಚಾಗಿದೆ, ಎಷ್ಟು ಸಮಾಜದವರು ಕೊಟ್ಟಿದ್ದಾರೆ, ಎಷ್ಟು ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿ ನೀವು ಹೇಳಿ, ಚರ್ಚೆ ಮಾಡೋಣ. ಮಾಧ್ಯಮದವರು ಎದುರುಗಡೆನೇ ಚರ್ಚೆ ಮಾಡೋಣ. ಸಮಾಜದವ್ರು ನಿಮಗೆ ಪ್ರಶ್ನೆ ಕೇಳೋದೇ ತಪ್ಪು. ನಿಮ್ಮದೇ ಆದಂಥ ಟೀಮ್ ಮಾಡ್ಕೊಂಡಿದ್ದೀರಾ. ಗೋವಾ ಕರ್ಕೊಂಡು ಹೋಗ್ತೀರಾ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀರಾ, ಅವರಿಗೆ ನಿಮ್ಮ ಟೀಮನ್ನು ಮಜಾ ಮಾಡಿಸ್ತಿದ್ದೀರಾ ಸಮಾಜದ ದುಡ್ಡೊಳಗೆ. ಏನು ನೈತಿಕತೆ ಇದೆ ನಿಮಗೆ? ನಿಮ್ಮ ರಾಜೀನಾಮೆಯನ್ನು ಯಾರೂ ಒಪ್ಪಲ್ಲ. ನೀವು ಖಂಡಿತ ನಿಮ್ಮ ರಾಜೀನಾಮೆ ಅವತ್ತೇ ನೀವು ಬಿಟ್ಟು ಹೋಗಬೇಕಿತ್ತು. ನಿಮ್ಮ ರಾಜೀನಾಮೆ ಅನ್ನೋ ಪದನೇ ನೀವು ಉಪಯೋಗಿಸೋ ಹಾಗಿಲ್ಲ. ಯಾಕೆಂದರೆ ನೀವು ನಿಯಮದ ಪ್ರಕಾರ ನೀವು ಅಧ್ಯಕ್ಷರಾಗಿಲ್ಲ. ಹಾಗಾಗಿ ನಿಮಗೆ ರಾಜೀನಾಮೆ ಅನ್ನೋ ಪದ ನಿಮಗೆ ಉಪಯೋಗಿಸೋದೇ ಬರೋದಿಲ್ಲ. ನಿಮಗೆ ನೈತಿಕತೆಯೇ ಇಲ್ಲ ನಿಮಗೆ. ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ ನಿಮಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ನಿಮಗೆ ಸಮಾಜದಲ್ಲಿ ನಿಮಗೆ ಗೌರವ ಇದ್ದಿದ್ರೆ ಇವತ್ತೇ ಕರೀರಿ, ನಾಳೆದೇ ಕರೀರಿ, ಎಲ್ಲಿ ಕರಿತೀರಿ ನಾವು ಬರೋದಕ್ಕೆ ಸಿದ್ಧ ಇದ್ದೀವಿ. ನೀವು ಆ ಪ್ರತಿ ಪೈಸೆದು ನೀವು ಲೆಕ್ಕ ಕೊಡಬೇಕು ಈ ಸಮಾಜಕ್ಕೆ. ಯಾಕೆಂದರೆ ಕೊಟ್ಟಾದ ರೂಪಾಯಿ ನಮ್ಮ ಸಮಾಜದವರೇ 3-4 ಕೋಟಿ ವಂತಿಗೆಯನ್ನು ನಮ್ಮ ಸಮಾಜದವ್ರು ಕೊಟ್ಟಿದ್ದೀವಿ ನಾವೆಲ್ಲ. ಪ್ರತಿ ತಾಂಡಗಳಿಂದ ನೌಕರ ವರ್ಗದವರು, ಬೇರೆ ಬೇರೆ ಹುದ್ದೆಯಲ್ಲಿರೋರು ಅಂತಾರೆ ಎಲ್ಲರೂ ದುಡ್ಡು ಕೊಟ್ಟಾರೆ. ನೀವು ಇಲ್ಲಿವರೆಗೂ ಲೆಕ್ಕ ಕೊಡ್ತಿಲ್ಲ. ಕೇವಲ 18 ಜನನ್ನ ನೀವು ಇಟ್ಕೊಂಡು ಆಟ ಆಡ್ತಿದ್ದೀರಾ ಸಮಾಜದಲ್ಲಿ. ನೀವು ಯಾವ ನೈತಿಕತೆ ಇದೆ? ಹಾಗಾಗಿ ನೀವು ಇಡೀ ಸಮಾಜದ ಕ್ಷಮೆ ಯಾಚಿಸಬೇಕು. ನಿಮ್ಮ ರಾಜೀನಾಮೆಯನ್ನು ಯಾರೂ ಒಪ್ಪಲ್ಲ. ನೀವು ಈ ಸಮಾಜಕ್ಕೆ ಸರಿಯಾದ ಲೆಕ್ಕ ಕೊಡಬೇಕು ಅಂತ ಹೇಳಿ ಈ ಮೂಲಕ